ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇದು 2 ಡೇಸ್ ಬ್ಲಾಗ್ ಆಗಿರುತ್ತೆ. ಇನ್ನು ನೈಟೇ ನಾನು ದೋಸೆ ಹಿಟ್ಟಿಗೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಪ್ರಪೋರ್ಷನಲ್ ಆಲ್ರೆಡಿ ನಾನು ತೋರಿಸಿದ್ದೀನಿ ನನ್ನ ವಿಡಿಯೋದಲ್ಲಿ. ಬೆಳಗ್ಗೆ ಎದ್ದು ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ನೈಟೇ ಎಲ್ಲ ಚೆನ್ನಾಗಿ ಕಲಸಿ ಆ ಫರ್ಮೆಂಟೇಷನ್ ಬರಲಿ ಅಂತ ಅಂದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೈಟೇ. ಇನ್ನು ದೋಸೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೈಯಲ್ಲೇ ಕಲಸಿಕ್ಬಿಟ್ರೆ ಅದು ಚೆನ್ನಾಗಿ ಫರ್ಮೆಂಟೇಷನ್ ಬರುತ್ತೆ. ಇನ್ನು ನಾವು ಸೌಟಲ್ಲೆಲ್ಲ ಕಲಸಿದ್ರೆ ಚೆನ್ನಾಗಿ ಫರ್ಮೆಂಟೇಷನ್ ಬರೋಲ್ಲ. ಇನ್ನು ನಾನು ಕೈಯಲ್ಲೇ ಚೆನ್ನಾಗಿ ನೀಟಾಗಿ ಕಲಸಿ ಮಡಗಿದ್ದೀನಿ. ಇನ್ನು ಬೆಳಗ್ಗೆ ಎದ್ದು ನಾನು ಆಲೂಗೆಡ್ಡೆನೂ ಸಹ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ಅದನ್ನು ಕೂಡ ಎಲ್ಲ ಸಿಪ್ಪೆ ತೆಗಿಬೇಕು. ನನ್ನ ಮಗನಿಗೆ ಕೊಟ್ಟಿದ್ದೆ, ನನ್ನ ಮಗ ಎಲ್ಲ ಸಿಪ್ಪೆನ ತಕ್ಕೊಟ್ಟ. ಇನ್ನು ಅವನು ದೊಡ್ಡವನು ಎಲ್ಲ ಸಿಪ್ಪೆನ ತಕ್ಕೊಟ್ಟ. ಇನ್ನು ನಾನು ಅದನ್ನು ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ನನ್ನ ಹತ್ರ ಮ್ಯಾಶರ್ ಇದೆ, ಅದು ನಾನು ಹಾಗೆ ಟಿ ವಿ ನೋಡಿಕೊಂಡು ಹಾಗೆ ಕೈಯಲ್ಲೇ ಹಿಂಗೆ ಮ್ಯಾಶ್ ಮಾಡಿಕೊಂಡು ಒಂದು 2-3 ತೋರಿಸ್ತೀನಿ ಹಾಗೆಯೇ. ಇನ್ನು ಮ್ಯಾಶರ್ ಸಹಾಯದಿಂದ ಮಿಕ್ಕಿದೆಲ್ಲ ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಇನ್ನು ಆಲೂಗೆಡ್ಡೆ ಪಲ್ಯನ ಫಸ್ಟ್ ರೆಡಿ ಮಾಡ್ಕೊಂಬಿಡ್ತೀನಿ. ಅದಕ್ಕೆ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ನಾನು ಕುಕ್ಕರ್ನ ಇಟ್ಕೊಂಡೆ, ನೀವು ಪ್ಯಾನ್ನ ಸಹ ಬೇಕಾದರೆ ಇಟ್ಕೋಬೋದು. ನನಗೆ ಕ್ಯಾಮ್ರಾ ಆ್ಯಂಗಲ್ ಸೆಟ್ಟಾಗಿ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಕುಕ್ಕರ್ನ ಇಟ್ಕೊಂಡೆ. ಬಾಣಲಿ ಸ್ವಲ್ಪ ಅಗಲ ಕಾಣುತ್ತೆ ಅಂತ ಕುಕ್ಕರ್ನ ಇಟ್ಕೊಂಡೆ. ನಾನು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯನ ಫಸ್ಟ್ ಮಾಡ್ಕೊಂಬಿಟ್ಟು 1 ಬೈ 1 ಸೈಡು ನಾನು ಚಟ್ನಿನೂ ಕೂಡ ಮಾಡ್ಕೋತೀನಿ. ಚಟ್ನಿ ರೆಸಿಪಿ ನಾನೇನು ಶೇರ್ ಮಾಡ್ಕೋತಾ ಇಲ್ಲ, ಬರೀ ಆಲೂಗೆಡ್ಡೆ ಪಲ್ಯ ಮಾತ್ರ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನು ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ನಾನು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅನ್ನಬೇಕು. ಇವಾಗ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಇದೆ. ಇವಾಗ ನಾನು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು. ಸ್ವಲ್ಪ ಇದು ಕಲರ್ ಚೇಂಜ್ ಆಗಲಿ ಅಷ್ಟರೊಳಗಡೆ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊಂಡೆ ನಾನು. ಇವಾಗ ಹಸಿ ಕರಿಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಹಸಿ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇವಾಗ ನಾನು ಹಸಿಮೆಣ್ಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಖಾರಕ್ಕೆ ಅನುಸಾರವಾಗಿ. ಹಸಿಮೆಣ್ಸಿನ್ಕಾಯಿನೂ ಹಾಕಿ ಇವಾಗ ನಾನು ಮಿಕ್ಸ್ ಮಾಡಿಕೊಂಡೆ. ಇವಾಗ ಒಂದು 2 ಈರುಳ್ಳಿ ಮೀಡಿಯಮ್ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಬೇಕು. ಗೊತ್ತಾಗುತ್ತೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋದು. ಇನ್ನು ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು 1 ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದನ್ನು ಕೂಡ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ಒಂದು ಚಿಟಿಕೆ ಅರಿಶಿನದ ಪುಡಿ ಹಾಕ್ಕೊತಾ ಇದ್ದೀನಿ. ಅರಿಶಿನದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಪಲ್ಯ ನೋಡಲಿಕ್ಕೆ ಈಸಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಮಾಡಲಿಕ್ಕೂ ಕೂಡ ಈಸಿ. ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ದೋಸೆಗೆ ಜೊತೆ ಆಲೂಗೆಡ್ಡೆ ಪಲ್ಯ ಒಂದೊಳ್ಳೆ ಕಾಂಬಿನೇಷನ್. ನಾವಂತೂ ಎಲ್ಲಿಗೆ ಹೋಟ್ಲಿಗೆ ಹೋದರೆ ಫಸ್ಟ್ ತೊಗೊಳೋದೇ ಆರ್ಡ್ರ್ ಮಾಡೋದೇ ಮಸಾಲೆ ದೋಸೆ ಇಲ್ಲ ಇಡ್ಲಿ. ಇನ್ನು ಆಲೂಗೆಡ್ಡೆನೂ ಸಹ ಎಲ್ಲ ಮ್ಯಾಶ್ ಮಾಡಿಟ್ಟಿದ್ನಲ್ಲ ಅದನ್ನು ಸಹ ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಆಲೂಗೆಡ್ಡೆ ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಟ್ರೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಗಂಟು ಥರ ಇರುತ್ತಲ್ಲ ಒಂದೊಂದು ಆಲೂಗೆಡ್ಡೆಗಳು, ಆವಾಗ ಚೆನ್ನಾಗಿ ಮಿಕ್ಸ್ ಆಗೋಲ್ಲ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪನ್ನ ಕೂಡ ಆ್ಯಡ್ ಮಾಡಿಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ನೀರನ್ನ ಚುಮ್ಕಿಸ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ಥರ ಬರುತ್ತೆ ಅಂತ ಕಾರಣಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಇವಾಗ ಫೈನಲಿ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಆಲೂಗೆಡ್ಡೆ ಪಲ್ಯ ಕೂಡ ರೆಡಿ ಆಯಿತು. ಇನ್ನು ರಾತ್ರಿಯೇ ನಾನು ಉಪ್ಪನ್ನ ಹಾಕಿ ಕಲಸಿಟ್ಟಿದ್ದೆ ದೋಸೆ ಹಿಟ್ಟಿಗೆ. ಇವಾಗ ನಾನು ಸಕ್ಕರೆನ ಆ್ಯಡ್ ಮಾಡ್ತಾಯಿದ್ದೀನಿ. ದೋಸೆ ಸಂಬಳಕ್ಕೆ ಸಕ್ಕರೆನ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ. ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸು ಸಕ್ಕರೆ ಹಾಕೋದು. ನನಗೆ ನನ್ನ ಹಸ್ಬೆಂಡ್ ಹೇಳ್ಕೊಟ್ರು, ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಸಾಲೆ ದೋಸೆ. ಇನ್ನು ಅದು ಮೇಲ್ಗಡೆ ಕ್ರಿಸ್ಪಿಯಾಗಿ ಬರಲಿಕ್ಕೋಸ್ಕರ ಸಕ್ಕರೆನ ಆ್ಯಡ್ ಮಾಡ್ತಾರಂತೆ. ನಾನು ಕೂಡ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಅಷ್ಟರೊಳಗಡೆ ನಾನು ಚಟ್ನಿನೂ ಸಹ ರುಬ್ಕೊಂಡು ಇಟ್ಕೊಂಡೆ. ಇನ್ನು ಪ್ಯಾನ್ನ ಸಹ ಇಟ್ಟಿದ್ದೀನಿ, ದೋಸೆ ತವಾನ ಸಹ ಇಟ್ಟಿದ್ದೀನಿ. ದೋಸೆ ತವ ಕೂಡ ಕಾಯ್ದಿದೆ. ಇವಾಗ ದೋಸೆನ ಹಾಕ್ಕೊತಾ ಇದ್ದೀನಿ 1 ಬೈ 1. ಇನ್ನು ಮಸಾಲೆ ದೋಸೆಗೆ ರೆಡ್ ಚಟ್ನಿ ಕೂಡ ಮಾಡ್ಕೊಬೇಕು. ನಾನು ಆಲ್ರೆಡಿ ಫಸ್ಟೇ ರೆಡ್ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೆಡ್ ಚಟ್ನಿ ಮತ್ತು ಕಾಯಿ ಚಟ್ನಿ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನು ದೋಸೆ ಕೂಡ ಹಾಕಿದ್ನಲ್ಲ, ದೋಸೆಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕಿ ಒಂದು 2 ನಿಮಿಷ ಬಿಟ್ಟಿದ್ದೀನಿ. ಅಷ್ಟರೊಳಗಡೆ ರೆಡ್ ಚಟ್ನಿ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ನೀವು ದೋಸೆಗೆ ತಟ್ಟೆ ಮುಚ್ಚಿಬಿಟ್ಟು ಕೂಡ ಬೇಯಿಸ್ಬೋದು. ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಇವಾಗ ರೆಡ್ ಚಟ್ನಿನೂ ಸಹ ದೋಸೆ ಪೂರ್ತಿ ಅಪ್ಲೈ ಮಾಡ್ತಾಯಿದ್ದೀನಿ. ಇನ್ನು ರೆಡ್ ಚಟ್ನಿ ರೆಸಿಪಿ ನಾನೇನು ಶೇರ್ ಮಾಡ್ಕೊಂಡಿಲ್ಲ. ರೆಡ್ ಚಟ್ನಿ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಚಟ್ನಿ ಪುಡಿನ ಉದುರಿಸ್ಕೊಂಡಿದ್ದೀನಿ. ಅದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ಉದುರಿಸೋದ್ರಿಂದ ತುಂಬ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಕೊಡೋದಿದ್ರೆ ಚಟ್ನಿ ಪುಡಿನ ಸ್ಕಿಪ್ ಮಾಡಿ, ಇಲ್ಲಾಂದರೆ ನೀವು ಚಟ್ನಿ ಪುಡಿನೂ ಸಹ ಹಾಕಿ ಕೊಡ್ಬೋದು.
ಮಕ್ಕಳಿಗೆ ಚಟ್ನಿ ಪುಡಿ ಕೊಡೋದ್ರಿಂದ ಸ್ವಲ್ಪ ಖಾರ ಆಗುತ್ತೆ ತಿನ್ನಲ್ಲ ಅಂತಾರೆ ಅಂತ ಹೇಳ್ಬಿಟ್ಟು ನನ್ನ ಮಕ್ಳಿಗೆ ಸ್ಕಿಪ್ ಮಾಡ್ತೀನಿ. ಇನ್ನು ಚಟ್ನಿ ಪುಡಿನೂ ಹಾಕಿ ಅದ್ರ ಮೇಲೆ ಆಲೂಗೆಡ್ಡೆ ಪಲ್ಯ ಇಟ್ಟಿದ್ದೀನಿ. ಇವಾಗ ದೋಸೆ ಕೂಡ ಕ್ರಿಸ್ಪಿಯಾಗಿ ರೆಡಿಯಾಗಿದೆ. ಇನ್ನು ನಾನು ವಿಡಿಯೋ ಮಾಡೋ ಅರ್ಜೆಂಟಲ್ಲಿ ಸ್ವಲ್ಪ ಕಲರ್ ಶೇಡ್ ಆಗಿದೆ ಅಷ್ಟೇ. ಇನ್ನು ಸೆಕೆಂಡ್, ಥರ್ಡು, ಮೂರನೇ ದೋಸೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು 1 ಬೈ 1 ಇದೇ ರೀತಿಯಾಗಿ ಒಬ್ಬೊಬ್ಬರಿಗೆ ದೋಸೆಗಳನ್ನ ಹುಯ್ದು ಕೊಟ್ಟಿದ್ದಾಯಿತು. ದೋಸೆ ರೆಸಿಪಿ ಅಂತೂ ನಿಮ್ಮ ಜೊತೆ ಮಸಾಲೆ ದೋಸೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ಸಹ ಶೇರ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಯಾರಾದರೂ ಮಸಾಲೆ ದೋಸೆ ಮಾಡಲ್ಲ, ಪ್ಲೈನ್ ದೋಸೆ ಮಾಡ್ತೀರಾ ಅಂತ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಹೋಟೆಲ್ಗಳಲ್ಲಿ ಹೋದರೆ ಮಸಾಲೆ ದೋಸೆನೇ ಕಂಪಲ್ಸರಿ ತೊಗೊಳೋದು. ಅದ್ರ ಬದಲು ಮನೆಯಲ್ಲೇ ಆರೋಗ್ಯಕರವಾಗಿ ಮಕ್ಕಳು ಕೂಡ ನಾವು ಮಾಡಿಕೊಟ್ರೆ ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಇನ್ನು ನನ್ನ ಚಿಕ್ಕ ಮಗನಿಗೆ ಮಸಾಲೆ ದೋಸೆ ಅಂದರೆ ತುಂಬಾ ಇಷ್ಟ. ಅವನಿಗೋಸ್ಕರ ಅಂತ ನಾನು ಅವ್ನ ಬರ್ತಡೇ ದಿನ ನಾನು ಅವನಿಗೆ ಮಸಾಲೆ ದೋಸೆನ ಮಾಡಿಕೊಟ್ಟಿದ್ದೆ. ಅವನು ಕೂಡ ತುಂಬ ಇಷ್ಟಪಟ್ಟು ಮಸಾಲೆ ದೋಸೆನೇ ತಿಂದ. ಇನ್ನು ಎಲ್ಲರಿಗೂ ಸಹ ಮಸಾಲೆ ದೋಸೆ ಮಾಡಿಕೊಟ್ಟೆ. ಇನ್ನು ಮಕ್ಕಳೂ ಸಹ ಸ್ಕೂಲಿಗೆ ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಮಕ್ಕಳೂ ಸಹ ಕರ್ಕೊಂಡೋಗಿ ಬಿಡೋಕ್ಕೆ 1 ಬೈ 1 ರೆಡಿ ಮಾಡ್ಕೊತಾ ಇದ್ದೆ, ಬಾಕ್ಸ್ ಎಲ್ಲ ಕಟ್ಟಿ. ಇನ್ನು ಮಕ್ಕಳು ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಸ್ವಲ್ಪ ಕಾಫಿನೂ ಮಾಡ್ಕೊಂಡು ಕುಡಿದು ನನ್ನ ಮಗನಿಗೂ ಕೂಡ ರೆಡಿಯಾಗಿದ್ದ. ಇನ್ನು ಸ್ಕೂಲಿಗೂ ಸಹ ನನ್ನ ಮಗನ ಸ್ಕೂಲಿಗೆ ಸಹ ಬಿಟ್ಟು ಬಂದೆ. ಸ್ಕೂಲಿಂದ ಇವತ್ತು ಬಿಟ್ಟು ಬಂದಮೇಲೆ ಸ್ವಲ್ಪ ಹೊತ್ತಿಗೆ ಕಾಲ್ ಬಂತು, ನಿಮ್ಮ ಮಗನಿಗೆ ಹುಷಾರಿಲ್ಲ ಬನ್ನಿ ಅಂತ. ಮತ್ತೆ ಅರ್ಜೆಂಟಲ್ಲಿ ಓಡೋಗಿ ನನ್ನ ಮಗನೂ ಸಹ ಸ್ಕೂಲಿಂದ ಕರ್ಕೊಂಡು ಬಂದೆ. ಕರ್ಕೊಂಡು ಬಂದಮೇಲೆ ಅವ್ನಿಗೂ ಸಹ ಡ್ರೆಸ್ ಚೇಂಜ್ ಮಾಡಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಕೂತಿದ್ದೀನಿ. ಬಿದೋಗ್ಬಿಟ್ಟ ಹಿಂದಕ್ಕೆ. ಮ್ಯಾಮ್ ಎತ್ತು ಕುಡ್ಸಿದ್ರಾ, ಜೀಜಿ ಕುಡ್ಸಿದ್ರಾ? ಆಮೇಲೆ ಇವಾಗ ಪಪಾಯ ತಿನ್ಬಿಡು. ಪಪಾಯ ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ರೆಸ್ಟ್ ಮಾಡ್ತೀಯ ಪಪ್ಪು ಸ್ವಲ್ಪ ಹೊತ್ತು? ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟು ರೆಸ್ಟ್ ಮಾಡು. ಇವಾಗ ಪಪಾಯ ಕಟ್ ಮಾಡ್ತೀನಿ ಇರು. ಕೈ ಎತ್ತದು, ಈ ಕೈ ಎತ್ತು. ಹಾಂ, ಹಂಗೆ ಹಿಡ್ಕೊ. ಹಿಂಗೆ ಹಿಡ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತೈತೆ ಪಪಾಯ ನೋಡು, ಕಾಣಿಸ್ತೈತಾ? ಸಿಪ್ಪೆನ್ ಕಾಣಿಸ್ತೈತೆ, ಬೆಡ್ ಕಾಣಿಸ್ತೈತೆ. ಬೆಡ್ ಕಾಣಿಸ್ತೈತೆ. ನಾನು ಕ್ಯಾಮ್ರಾಮನ್ ಆಗ್ಬಿಡ್ತೀನಿ ನಿನ್ನ ಮೇಲೆ. ಕ್ಯಾಮ್ರಾಮನ್ ಬಾಲಾಜಿ ಜೊತೆ ವಿಡಿಯೋಗ್ರಾಫರ್ ಮಹಾಲಕ್ಷ್ಮಿ. ಹೇಳು ಏನು? ಕ್ಯಾಮ್ರಾಮನ್ ಬಾಲಾಜಿ ಅವ್ರಿಗೆ ವಿಡಿಯೋ ಆ್ಯಂಗಲ್ ಎಲ್ಲ ತೆಗಿತಾಯಿದ್ರು. ಎತ್ತ ಮೇಲೆ ಆ್ಯಂಗಲ್ ಮಾಡಬಾರ್ದು, ಜಾರು ಹೋಗ್ತಾಯಿತ್ತು ಚಿನ್ನಿ ಪಪಾಯ ನಿಂದು. ಚಾಟ್ ಮಸಾಲ ಹಾಕೊಂಡಿದ್ದಕ್ಕೆ ಚೆನ್ನಾಗಿರುತ್ತೆ. ತಿಂದ್ಬಿಟ್ಟು ಮಲ್ಕೊಬೇಕು, ಇಲ್ಲಾಂದ್ರೆ ನಿಮ್ಮ ಮ್ಯಾಮಿಗೆ ವಿಡಿಯೋ ಕಳಿಸ್ಬಿಡ್ತೀನಿ. ಇವಾಗ ಸುಸ್ತಂತ ತಲೆ ಸುತ್ತ ಬಿದ್ದಿರೋದಲ್ಲ, ಮಲ್ಕೊಬೇಕು ಇವಾಗ ಪಪಾಯ ತಿಂದ್ಬಿಟ್ಟು. ಆಯಿತಾ? ಹಾಂ, ರೆಡಿ ರೆಡಿ ಸ್ಟಡಿ 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 ಹ್ಯಾಪಿ ಮೀಮಿ ಐತಿ ಇದರಲ್ಲಿ. ತಾತ ನೋಡಿ ಬ್ರಾಂಚ್ ಸ್ಟ್ಯಾಂಡ್ ಅಜ್ಜಿ ಮನೇಲಿ ಐತೆ ಬಂಗಾರಿ. ಸ್ಟ್ಯಾಂಡ್ ಅಂದ್ರೆ ವಿಡಿಯೋ ಮಾಡೋದು. ಇವಾಗ ನಮ್ಮ ಪರಿಸ್ಥಿತಿ 2 ಫಿಂಗರ್ಸಲ್ಲಿ ನಿಧಾನಕ್ಕೆ ಕಟ್ ಮಾಡೋದಲ್ಲ. ಹಿಂಗೂ ಇಬ್ರು ಖಾರ ಐತೆ ಪುಟಾಣಿ. ಅಮ್ಮ ಮಗ ಇಬ್ರು ಸ್ಕೂಲಿಗೆ ರಜಾ ಹಾಕೊಂಡು ಹಿಂಗೆ ಎಂಜಾಯ್ ಮಾಡೋದಾ? ತಿನ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡು, ಮತ್ತೆ ತಲೆ ಸುತ್ತಬಿಡುತ್ತೆ. ಇದೆ ಬ್ರೇಕ್ಫಾಸ್ಟ್. ಹೇಳ, ಬೇಕ್ ಪಾಚ್ ಅಂದ್ರೆ. ಹೇ ಚಿಯರ್ಸ್. ಹಂಗೈತೆ. ಹೈ ಫೈ. ಹಾಕ್ತೀನಿ. ಇನ್ನು ನನ್ನ ಮಗನಿಗೆ ಎನರ್ಜಿಗೋಸ್ಕರ ಪಪಾಯ ಕಟ್ ಮಾಡಿ ಸ್ವಲ್ಪ ಖಾರ ಪುಡಿ, ಉಪ್ಪು ಮತ್ತು ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿ ತಿನ್ನಿಸಿದ್ದಾಯಿತು. ಇನ್ನು ಅವನನ್ನು ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೋದೆ. ಅವನು ನನ್ನನ್ನೇ ಮಲಗಿಸೋಕೆ ಹೋದ. ಮಲ್ಕೊತಾನೆ ಇಲ್ಲ, ಹಂಗೆ ಟಿ ವಿ ನೋಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡು ಕೂತಿದ್ದ. ಇನ್ನು ಅವನು ಎಷ್ಟು ತನಕ ಆಟ ಆಡ್ತಾನೆ ಅಂತ ನಾನು ಸುಮ್ಮನೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಕೂತ್ಕೊಂಡೆ. ಇನ್ನು ನಮ್ಮ ಅಪ್ಪ ಬಂದರು ಮಧ್ಯಾಹ್ನ ಮೇಲೆ.
ಇನ್ನು ಅವರಿಗೆ ಕಾಫಿನ ಮಾಡಿ ಕೊಟ್ಟೆ. ಕಾಫಿ ಅವ್ರು ಟೀ ಕುಡಿತಾರೆ, ನಾನು ಕಾಫಿ ಟೀ ಕುಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಜೆ ತನಕ. ಇನ್ನು ಸಂಜೆ ಅಪ್ಪ ಮನೆಗೆ ಹೋದ್ರು. ಇನ್ನು ನನ್ನ ಮಗನ ಜೊತೆ ತೀಟೆ ಮಾಡ್ಕೊಂಡು ಕೂತಿದ್ದೆ. ಸರಿ ಈಚೆಗಡೆ ಕರ್ಕೊಂಡು ಬಂದಿದ್ದೀನಿ, ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ದೊಡ್ಡವನ ಜೊತೆ. ಕೇಕ್ ಹೊಡ್ರೆ ಓಡಿಸ್ತೀಯಾ? ತೆಗಿ, ಹಂಗೆಲ್ಲ ಮಾಡಬಾರ್ದು, ಅಪ್ಪ ಹೊಡಿತಾರೆ ಬಂದ್ರೆ. ಬೇಡ. ಗಾಡಿ ಎಲ್ಲ ಒರ್ಸ್ಕೊ ಫಸ್ಟು. ನೀ ಫಸ್ಟ್ ಗಾಡಿ ಒರ್ಸ್ಕೊ, ಆಮೇಲೆ ಸ್ಟಾರ್ಟ್ ಮಾಡಿವಂತೆ. ಬಟ್ಟೆ ತೊಗೊಂಡು ಒರ್ಸ್ಕೊ. ಕರ್ಕೊಂಡು ಹೋಗ್ತೀಯಾ? ದುಡ್ಡು ಕೊಟ್ಟರೆ ಕರ್ಕೊಂಡು ಹೋಗ್ತೀಯಾ? ಮತ್ತೆ ಸ್ಟಾರ್ಟ್ ಮಾಡು. ಫಸ್ಟ್ ಆಟೋ ಕ್ಲೀನ್ ಮಾಡ್ಕೊ. ಗಾಡಿ ಕೀ ಕೊಡ್ತೀನಿ, ಫಸ್ಟ್ ಆಟೋ ಕ್ಲೀನ್ ಮಾಡ್ಕೊ. ಫಸ್ಟ್ ಒಳಗಡೆ ಒರೆಸ್ಕೊ. ಚಿನಿ ಕರ್ಕೊಂಡು ಹೋಗ್ತೀಯಾ? ಕೀ ಕೊಟ್ರೆ ಕರ್ಕೊಂಡು ಹೋಗ್ತೀಯಾ? ಕೀನು ನಾವೇ ಕೊಟ್ಟು ದುಡ್ಡು ನಾವೇ ಕೊಡ್ಬೇಕಾ? ಇದೀವಾ ಏನ್ ಚಿನಿ ಇಷ್ಟು ನೀಟಾಗೆಲ್ಲ ಪಳ ಪಳ ಅನ್ನಂಗೆಲ್ಲ ಒರೆಸ್ತಾ ಇದೀಯಾ? ಏನ್ ಸಮಾಚಾರ ನಿಂದು? ಇನ್ನು ಮನೇಲಿ ನನ್ನ ಮಗ ಜಾಸ್ತಿ ತೀಟೆ ಮಾಡ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಆಟ ಓಡ್ಸಕ್ಕೆ ಕರ್ಕೊಂಬಂದಿದ್ದೀನಿ. ಮನೆಯಲ್ಲಿ ಟಿ ವಿ ಆನ್ ಮಾಡೋದು ಆಫ್ ಮಾಡೋದು ಅದು ಇದು ತೀಟೆ ಮಾಡ್ಕೊಂಡು ಕೂತಿದ್ದ. ಅದಕ್ಕೆ ಇನ್ನು ತೀಟೆ ಜಾಸ್ತಿ ಮಾಡ್ತಾನೆ ಅಂತ ಕರ್ಕೊಂಬಂದೆ, ಇಲ್ಲಿ ಆಟೋದಲ್ಲಿ ಕೂತ್ಕೊ ಅಂತ. ಅವನೇ ಒರೆಸ್ತೀನಿ ಅಂತ ಒರೆಸ್ತಾ ಇದ್ದಾನೆ. ಒಂದು ಸ್ವಲ್ಪ ಹೊತ್ತು ಒರೆಸಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ ಒಳಗಡೆ. ಅಲ್ಲ ಚಿನಿ, ಪೆನ್ಸಿಲ್ ಕೊಡಿಸ್ಲಿ ಅಂತ ಗಾಡಿ ಒರೆಸ್ತಾ ಇರೋದಾ? ಇತ್ತಲ್ಲ ಕೊಡ್ಸದ್ನಲ್ಲ ನೀನು, ಎಲ್ಲಿ ಪೆನ್ಸಿಲು? ರೆಡ್ ಕಲರ್ ಎಲ್ಲಿ? ರೆಡ್ ಕಲರ್, ಗ್ರೀನ್ ಕಲರ್. ಇನ್ನು ನನ್ನ ಮಗನ ಬರ್ತಡೇ ದಿನ ಈ ರೀತಿಯಾಗಿ ಕಳೆದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಾಳೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?